ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ಬರ್ತಾವ್ರೆ, ರಾಜ್ ಶೆಟ್ಟಿ ಬರ್ತಾವ್ರೆ, ಅರ್ಚಿತಾರಾಮ್ ಬರ್ತಾವ್ರೆ. ಬರೀ ಇಂತದೆಯ. ಈಗ ಅಪ್ಪ ಅಷ್ಟೆಲ್ಲ ಕೆಲಸ ಮಾಡ್ತಾರೆ, ಅವರೇ ಇನ್ಸ್ಪಿರೇಷನ್ ನಿಮ್ಗೆ. ಬಾತ್ರೂಮ್ಗೆ ಗ್ಲೌಸ್ ಹಾಕ್ತೆ ಕೈಗೆ ಬಾತ್ರೂಮ್ ತೊಳೆಯೋದಕ್ಕೆ. ಅದು ನಿಮ್ಗೆ ಏನ್ ಕಷ್ಟ ಆಗ್ತಾ ಇದೆ? ನೀವು ಕೇಳ್ತಾ ಒತ್ತಿ ಕೇಳ್ತಾ ಇದೀರಲ್ಲ, ನಿಮ್ಗೆ ಏನ್ ಅಸಹ್ಯ? ನಾನೀಗ ತೊಳೆದು ತೋರಿಸ್ಲಾ? ಅಲ್ಲ ಸರ್, ನಾನು ತೊಳೆದ್ರೆ ಏನಾಗುತ್ತೆ ಈಗ? ಆಯ್ತು, ತೊಳೆದ್ರೆ ಏನ್ ಚೀಪಾ? ಅಲ್ಲ, ಚೀಪ್ ಅಂತ ಯಾವ ಮೀನಿಂಗ್ ಅಲ್ಲಿ ಕೇಳ್ತಾ ಇದೀರಾ? ನೀವ್ ಯಾವ ಮೀನಿಂಗ್ ಅಲ್ಲಿ? ಅವಮಾನ ಮೀನಿಂಗ್ ಅಲ್ಲ, ಅವಮಾನ ಮೀನಿಂಗ್. ಇದೊಂದು ದುರ್ವಿಧಿ. BBMP ಅವ್ರ ಪಾಪ ಮಾಡ್ಬೇಕಾದ್ರೆ ಮೈಯೆಲ್ಲ ಆಗತ್ತ ಅವ್ರಿಗೆ, ಅವ್ರನ್ನ ಪಾಪ ಅಂತೀವಿ. ಜನ್ಮಕ್ಕೆ ಹೋಗೋ ನನ್ನನ್ನ ಯಾಕೆ ತೂ ಅಂತೀರಾ? ನನಗಿದ್ರ ಒಂಥರ ಸಂತೋಷ. ಸರ್, ನಿಮಗೆ ಡಾಗ್ ಸತೀಶ್ ಅಂದ್ರೆ ಇಷ್ಟನಾ, ನಾಯಿ ಸತೀಶ್ ಅಂದ್ರೆ ಇಷ್ಟನಾ? ಇಲ್ಲ, ಫೇಮಸ್ ಆಗಿರೋ ಕಾರಣ ಆ ನೇಮ್ನೇ ಈಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಅದರಿಂದ ನಾನು, ಯಾಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾನು 2 ಸೈಟ್ ತಗೊಳ್ತೀನಿ ಸರ್. ಡಿಗ್ರಿ ಓದ್ಬೇಕಾದ್ರೆ ಕ್ಯಾನ್ಕರ್ ಡೆವಲಪರ್ಸ್ ಅವ್ರ ಹತ್ರ 2 ಸೈಟ್ ತಗೊಳ್ತೀನಿ. ಆಗಿನ ಕಾಲದಲ್ಲೇ ಮೋಸ ಮಾಡ್ಬಿಡ್ತಾರೆ ಅವರು. ಅಂದ್ರೆ ಸರ್, ಇವಾಗ ಬಂದು 100 ಕೋಟಿ ವರ್ತ್ ಡಾಗ್ ಈಗಲ್ಲ, ಮೊನ್ನೆ ಲಾಂಚ್ ಮಾಡಿದೀನಿ ಸರ್. ಎಲ್ಲಿದೆ ಅದು? ಅದು ಬಂದು ಕೆಂಗೇರಿಯಲ್ಲಿ ಬಿಟ್ಟಿದ್ದೀನಿ ಸರ್. ಹೌದು. ಇನ್ನು ಕೆಟ್ಟದಾಗಿ ದಯವಿಟ್ಟು ಟ್ರೋಲ್ ಮಾಡಿ. ಈಗ ಹಿಂದಿ ಬಿಗ್ ಬಾಸ್ ಹೋಗೋ ಚಾನ್ಸಸ್ ಇದೆ. ನೀವು ಯಾವಾಗ ಹೇಳ್ತೀನಿ ಸರ್, ಎಲ್ಲ ಹೇಳ್ತೀನಿ. ನಾನು ಬಾಂಬೆ ಸೆಟ್ಲ್ ಆಗ್ತಾ ಇದ್ದೀನಿ ಸರ್. ಸರ್, ನನಗೆ ಇದು ನೇರವಾಗಿ ಇಷ್ಟೊತ್ತವರೆಗೂ ನೀವೇನು ನನ್ನ ಜೊತೆ ಮಾತಾಡ್ತೀರಾ, ಅದರಲ್ಲಿ ಎಷ್ಟು % ಸತ್ಯ, ಎಷ್ಟು % ಸುಳ್ಳು? ಸರ್, 100ಕ್ಕೆ 100 ಸತ್ಯ ಸರ್. ನಾನೇನು ಸುಳ್ಳು ಹೇಳಿಲ್ಲ. ಆದರೆ ಒಂದು ವಿಚಿತ್ರ ಅಂತಂದ್ರೆ 120 ದೇಶದ ಬಗ್ಗೆ ಅವರು ಮಾತಾಡಿದ್ರು. ಆದರೆ ಒಂದು ಆಶ್ಚರ್ಯಕರ ಸಂಗತಿ ಅಂತಂದ್ರೆ ಇವತ್ತಿಗೂ ಫ್ಲೈಟೇ ಹತ್ತಿಲ್ಲ ಅವರು. ನನ್ನ 30 ವರ್ಷದ ಜೀವನದಲ್ಲಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ನೀವು ಕೇಳಿ, ಒಬ್ಬರ ತಂಟೆಗೆ ಹೋದವನಲ್ಲ. ಸಿಂಹ ಒಂಥರ ಓವರ್ ಬಿಲ್ಡಪ್ ಕೊಟ್ಟಂಗಾಯ್ತು ಮಂಜಣ್ಣ. ಬೇಡ, ಈ ಸೋಪ್ ಹಾಕೊಂಡು ಮುಖ ತೊಳಿತಾ ಮೋಟಿವೇಶನ್ ಸ್ಪೀಚ್ ಕೊಡು. ಕಿಡ್ನಿಗೆ ಟಚ್ ಆಗೋ ತರ. ಮನಸ್ಸು ಎಷ್ಟು ಚೆನ್ನಾಗಿರುತ್ತೋ ಅದು ದೇವರ ಹತ್ರ ಲೆಕ್ಕ ಇರುತ್ತೆ. ಇದು ಓಕೆ. ಇವಾಗ ಈ ಗುದ್ಲಿನ ಇಟ್ಕೊಂಡು ಮಣ್ ಕೆರಿತಾ ಒಂದು ಪಂಚಿಂಗ್ ಡೈಲಾಗ್ ಹೇಳ್ಬೇಕು. ಬಂದ್ರೋ ಅಂತ, ಆಯ್ತಾ? ಮನೆಯಲ್ಲಿ ಸೇರ್ಕೊಂಡು ಏನ್ರ ಮಾಡ್ತೀರಿ? ನಿಮ್ಮ ಅಮ್ಮನಿಗೆ ಎಷ್ಟು ಸತಿ ಬಟ್ಟೆ ಕೊಡ್ಸಿದೀರಾ? ವಾವ್, ಏನ್ ಆಕ್ಟಿಂಗ್ ಮಂಜಣ್ಣ. ಇವಾಗ ಒಂದು ಫೀಲಿಂಗ್ ಸಾಂಗ್ ಹೇಳಿ ನೋಡೋಣ, ಹೆಂಗ್ ಹೇಳ್ತೀಯಾ? ಮೋಡದಿಂದ ಮಳೆಗೆ ಒಂದು ಸಾಕ್ಬಿಡು, ನಿಂಗೆ ಫೀಲಿಂಗ್ ಸಾಂಗ್ ಎಲ್ಲ ಶೂಟ್ ಆಗಲ್ಲ. ನಿನ್ ತಂಗಿ ಒಂದು ಹಾಡು ಹೇಳಿ ಫೇಮಸ್ ಆದಲ್ಲ, ಅದೇ ಹೂವಿನ ಬಾಣದಂತೆ, ಅದನ್ನ ಹೇಳು. ಹೆಂಗ್ ಹೇಳ್ಬೇಕು ಅಂದ್ರೆ ಕತ್ತರಾಗೋ ತರ ಹಾಡ್ಬೇಕು, ದನಗಳು ಅರ್ಚ್ದಂಗ್ ಅರ್ಚ್ಬೇಕು. ಓಕೆನಾ? ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ. ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲ ಮಂಜಣ್ಣ, ಇಷ್ಟು ಟ್ಯಾಲೆಂಟ್ ಇದೆಯಾ, ಆದ್ರೂ ನೀನ್ ಯಾಕೆ ಯಾವ ಡೈರೆಕ್ಟರ್ ಕಣ್ಗೂ ಬಿದ್ದಿಲ್ಲ ಅಂತ. ಹೋಗ್ಲಿ ಬಿಡು. ಇವಾಗ ಹಾಡ್ ಹೇಳ್ದೆ, ಡೈಲಾಗ್ ಹೊಡ್ದೆ, ಸ್ಪೀಚ್ ಕೊಟ್ಟೆ ಅಲ್ವಾ, ಇವಾಗ ಲಾಸ್ಟ್ ಒಂದೇ ಒಂದು ಮಾಡ್ಬಿಡು ಆಯ್ತಾ? ಅದೇ ಹಿಂದಿ ಸಾಂಗ್ ಇದ್ದಿಲ್ಲ, ತೇರಾ ಕುರಿ ಮರಿ ಪದಗಳಿಲ್ಲ, ಅದಕ್ಕೆ ಮೈಕಲ್ ಜಾಕ್ಸನ್ ಅಂತ ಡ್ಯಾನ್ಸ್ ಮಾಡ್ಬೇಕು. ಓಕೆನಾ? ಏನ್ ಟ್ಯಾಲೆಂಟ್ ಮಂಜಣ್ಣ ನಿಂದು. ನೆಕ್ಸ್ಟ್ ಜಿ ಕನ್ನಡದಲ್ಲಿ ಬರೋ DKD, ಸರಿಗಮಪ, ವೀಕೆಂಡ್ ವಿತ್ ರಮೇಶ್ ಎಲ್ಲಾದ್ರಲ್ಲೂ ಮಿಂಚಿರ್ತೀಯ. ನೋಡ್ಕೊಂಡ್ ಮುಂದೊಂದಿನ ನೆಕ್ಸ್ಟ್ ಕನ್ನಡ ಸ್ಯಾಂಡಲ್ವುಡ್ ಸೆಲೆಬ್ರಿಟಿ ನೀನು. ಇಲ್ಲಿ ಯಾರು ಯೂಸ್ ಮಾಡಿದ್ರೆ ಅದು ಒದ್ದೇ ಇರುತ್ತೆ ಸರ್. ಬನ್ನಿ ಇಲ್ಲಿ. ಯಾರು ಯೂಸ್ ಮಾಡಿದ್ರೆ ಇಲ್ಲಿ ತ್ಯಾವ ಇರುತ್ತೆ. ಈ ಮನೆ ಖಾಲಿ ಮನೆ, ಇಲ್ಲಿ ಯಾರು ವಾಸ ಇಲ್ಲ, ಯಾರು ಟಾಯ್ಲೆಟ್ ಹೋಗಲ್ಲ. ಆ ಮನೆದು ನಾನು ತೊಳೆದಿರೋದು. ಅದು ಏನು ಎಕ್ವಿಪ್ಮೆಂಟ್ ಇಲ್ಲ ಅಂದ್ರೆ ಇಲ್ಲ, ಇದೆಲ್ಲ ಯೂಸೇ ಮಾಡಲ್ಲ. ಇದು ಶೋಗೆ, ಯಾಕಂದ್ರೆ ಇಲ್ಲಿ 1 ನೈಟ್ ನಾನು ಸ್ನಾನನೂ ಮಾಡಿಲ್ಲ, ಮಲ್ಗೂ ಇಲ್ಲ. ಇಲ್ಲ, ಇದು ಹೋಟ್ಲುಗಳಿಗೆ ಹೋದಾಗ ಕೊಟ್ಟಿರೋದು ಇವರೆಲ್ಲ ಲಕ್ಸುರಿ ಶುಗರ್ ಸೋಪ್ ಅಂತ ಆತರ. ಅದು ಇದೆಲ್ಲ ಯೂಸ್ ಮಾಡಲ್ಲ ಹೋಟ್ಲಲ್ಲಿ. ಅಲ್ಲಿ ಫ್ರೀ ಕೊಟ್ಟರೆ ಸುಮ್ಮನೆ ಶೋಗ್ ಇಟ್ಟಿದೀನಿ. ಒಂದಿನೂ ಸ್ನಾನ ಮಾಡಿಲ್ಲ, ಒಂದ್ ದಿವಸನೂ ಟಾಯ್ಲೆಟ್ ಯೂಸ್ ಮಾಡಿಲ್ಲ. ಇಲ್ಲ, ನಾನು ಸೋಂಬೇರಿ, ನನಗೆ ಬಿಸಿಲಲ್ಲಿ ನಿಂತ್ಕೊಂಡು ಓಡಾಡೋದಾಗಲ್ಲ, ಕಪ್ಪಗಾಗ್ಬಿಡ್ತೀನಿ ಈ ತರ. ಆ ಕಾರಣದಿಂದ ಎಲೆಕ್ಷನ್ಗೆ MLA ಸೀಟ್ ಕೊಟ್ಟರು ನಿಲ್ಲಲ್ಲ. ಡೂಮಿ ಡೂಮಿ ಅನತಾರ ಡೂಮಿ ಡೂಮಿ
ಅನಲಕ ಹಾಕ್ತಿರೇನ ಕೂಳ ಮನೆದ ನಮ್ದು ಕೂಳ ನಿಮ್ದೇನ ಬೋಕ್ಳ ಲೈಫ್ ಟುಡೇ ಸೊ ಲೈಫ್ ಟುಡೇ ಇವತ್ತು ಲೈಫ್ ಟುಡೇ ಹೇಗಿದೆ ಅಂತ ಹೇಳಿದ್ರೆ ಮೊದಲೇದಾಗಿ ಅವ್ರು ಕಿರ್ಚಾಡಿ ಚಪ್ಪಾಳೆ ಎಲ್ಲ ಕೊಟ್ರೆ ನಮ್ಗೆ ಒಂಥರ ಮೋಟಿವೇಶನ್. ಸೊ